ಹಾಯ್ ಗೈಸ್, ವೆಲ್ಕಮ್ ಟು ಶಾಶ್ವತ್ ಪ್ರಣವ್ ಗೇಮಿಂಗ್ ಚಾನಲ್. ಇವಾಗ ನಮ್ಮ ಟೀಮ್ ನೋಡೋಣ. ನಮ್ಮ ಟೀಮು ಇಂಡಿಯಾ 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 ಆಪೋಸಿಟ್ ಟೀಮು ಆಸ್ಟ್ರೇಲಿಯಾ. ನಮ್ಮನ್ನ 2023 ಡಿಫೀಟ್ ಮಾಡಿರೋದು ಮೈಟಿ ಆಸ್ಟ್ರೇಲಿಯಾನೇ. ಇವಾಗ ಕೋಟಿ ಆಸ್ಟ್ರೇಲಿಯಾ ಮಾಡಿ ಅದೇ ಗೈಸ್. ಇವಾಗ ನಮ್ಮ ಚಾಲೆಂಜ್ ರನ್ನರ್ ವಿನ್ನರು ಬಿತ್ತಾಕಿ ಗೈಸ್. ಅದೆಲ್ಲ ನೀವು ನೋಡ್ಬರಿ. ಇವಾಗ ಹೊಸ ಗೇಮ್ ಇದು, ಹೊಸ ಗೇಮ್ ಅಷ್ಟೇ ಗೈಸ್, ಹೊಸ ಗೇಮ್ ಗೈಸ್ ಇದು. ನೀವೇನು ರಹಾನಾ ಕಪ್ ಇಂಡಿಯಾ ಆಪೋಸಿಟ್ ಆಸ್ಟ್ರೇಲಿಯಾ ನೋಡೋಣ. ಇವಾಗ ನಾವು 2 hours ಮ್ಯಾಚ್ ಆಡ್ತಿದ್ದೀವಿ, ಸರಿನಾ ಗಾಯ್ಸ್? ಡೈನಾಮಿಕ್ ಮೋಡು ಗ್ರೀನ್ ಇಲ್ಲಿ ಇಲ್ಲ, ಡ್ರೈ ಇಲ್ಲಿ ಈಸಿ. ಇವಾಗ ಹರ್ಷದೀಪ್ ಸಿಂಗ್ ಬದಲು ನಾವು ಒಂದೇ ಒಂದು ಚೇಂಜ್ ಮಾಡೋದು. ಸಂದೀಪ ಇವೆಲ್ಲ ಬೇಡ. ಕೇಲಂ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್. ಇವಾಗ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ ಗೈಸ್. ಇವಾಗ ಒಬ್ಬ ಒಳ್ಳೆ ಸ್ಪಿನ್ನರ್ ಹುಡುಕ್ಬೇಕು ಗೈಸ್. ಒಳ್ಳೆ ಸ್ಪಿನ್ನರ್ ಅಂದರೆ ನಾಲ್ಕಿದ ತಕ್ಷಣ ವಿಕೆಟ್ ಬೀಳುತ್ತೆ ಅನ್ಕೋಬೇಕು. ಇವಾಗ ನಾವು ಹಾಕೋದು ಯುಜ್ವೇಂದ್ರ ಚಹಲ್ ಒಳ್ಳೆ ಸ್ಪಿನ್ನರ್ ಗೈಸ್. ಇವಾಗ ಹೋಗೋಣ ಗೈಸ್. ಇವಾಗ ಸರಿಯಾಗಿ ಬೀಸ್ಬೇಕು ಗೈಸ್. ಹಂಗೂ ಇವಾಗ ಬೀಸ್ಬೋದು. ಫಸ್ಟು ಜಸ್ಪ್ರೀತ್ ಬೂಮ್ರಾ ಕಳಿಸ್ತೀನಿ ಗೈಸ್. ಲಾಸ್ಟ್ ಓವರ್ ಕಳಿಸ್ತೀನಿ ಗೈಸ್. ನಂಗೆ ಗೊತ್ತಿ ಏನಾಗಿದೆ ತಕ್ಕಂತ ಶೂಟ್ ಆಗಿಬಿಟ್ಟಿದೆ, ನಡೆದಿದೆ. ಯಾಕಂದರೆ ಗ್ಲಿಚ್ ನಡೆದಿದೆ ಗೈಸ್, ಗ್ಲಿಚ್ಚು. ಇವಾಗ ನಾವು ರಿಟರ್ನ್ ಮಾಡ್ತೀವಿ ಗೈಸ್. ಇವಾಗ ಗೈಸ್ ಟೆಕ್ನಿಕಲ್ ಗ್ಲಿಚ್ ನಡೀತಿದೆ ಗೈಸ್. ಇವಾಗ ಟೆಕ್ನಿಕಲ್ ಗ್ಲಿಚ್ ನಡೀತಿದೆ, ಅದಕ್ಕೆ ನ್ಯೂ ಆಗಿ ಮಾಡ್ತಿದ್ದೀನಿ. ನೀವೇನು ನೋಡ್ತೀರಿ ತಾನೇ ಗೈಸ್? ಟೆಕ್ನಿಕಲ್ ಗ್ಲಿಚ್ಚು ಗೈಸ್ 6 ಹೋಗಿದ್ದಾರೆ, ಅದು ತೋರಿಸ್ತಿಲ್ಲ. ಸೊ ಅದಕ್ಕೆ ನಾವು ರಿಫ್ರೆಶ್ ಮ್ಯಾಚ್ ಮಾಡ್ತಿದ್ದೀವಿ ಅಲ್ವೇನಾ? ಎಸ್. ರಹಾನಾ ರಹೈ ಕಪ್ ಏನದು? ಟೂರ್ನಮೆಂಟ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಗೈಸ್. ಇವಾಗ ನಾನು 2 hours ಮ್ಯಾಚೇ ಚೇಂಜ್ ಮಾಡ್ತಿದ್ದೀನಿ ಗೈಸ್. ಜಸ್ಪ್ರೀತ್ ಬದಲು ನಾನು ಹಾಕೋತಿರೋದೆ ಭುವನೇಶ್ವರ್ ಇಷ್ಟು ಗೈಸ್. ಡಬಲ್ ಪ್ರೆಸ್ ಮಾಡಿರೋಕ್ಕೆ ಒಳ್ಳೆಯವ್ರು ಹೋಗುತ್ತೆ ಗೈಸ್. ಮತ್ತೆ ಬ್ಯಾಕ್ ಬರ್ಬೋದಿತ್ತು, ಬಟ್ ಏನಂತೀರ ಮಾಡಲಿಲ್ಲ ಗೈಸ್. ಬ್ಯಾಕ್ ಬಟನೇ ಇದ್ದಿಲ್ಲ ಗೈಸ್. ಬಟನ್ ಇತ್ತು, ಹಿಂಗೆ ಕೊಟ್ಬಿಟ್ಟು ಹಿಂಗೆ ಮಾಡು, ನಿಜ ಆಗ್ತಿತ್ತು ಅಂತ ಒಟ್ಟು ಗೈಸ್. ಈಗ ಯಾವ ಟೀಮ್ ಇದೆ ಅಂತ ಪ್ರೆಡಿಕ್ಟ್ ಮಾಡೋಕ್ಕಾಗ್ತಿಲ್ಲ ಗೈಸ್. ಇವಾಗ ಟೀಮ್ ವೆಲ್ಕಮ್ ಟು ICC Men's T20 World Cup ರಾಣಾ ಹೈ ಕಪ್ ಲೈವ್ ಫ್ರಮ್ ಚೆನ್ನೈ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ. ಎಟ್ಸ್ ಗೈಸ್ ಕಾಲ್ ಮಾಡಿದ್ದೀನಿ. ಕನ್ಫರ್ಮ್ ನನಗೆ ಟಾಸ್ ಆಗಿದ್ದೀನಿ ಗೈಸ್. ಇಲ್ಲ ಗೈಸ್, ಅವ್ರು ಟಾಸ್ ಗೆದ್ದು ಬೌಲಿಂಗ್ ತೊಗೊಂಡವ್ರೆ. ನಾವು ಬ್ಯಾಟಿಂಗಲ್ಲಿ ಸ್ಟ್ರಾಂಗು, ಬೌಲಿಂಗಲ್ಲಿ ಸ್ಟ್ರಾಂಗು. ಯಾಕಂದ್ರೆ ನಾವು ವರ್ಷದ ಸ್ವೈಪ್ ಕಂಟ್ರೋಲ್. ಹೌದು. ಅಭಿಷೇಕ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಕಳಿಸ್ತಿತ್ತು, ಬಟ್ ಅವನು ಅಭಿಷೇಕ್ ಶರ್ಮಾ ಮತ್ತು ರೋಹಿತ್ ಶರ್ಮಾ ಬ್ಯಾಟಿಂಗ್. ಪಿಚರ್ ಸ್ಟಾರ್ಟ್ ಹೊಡ್ತಾರ 6 ಇಲ್ಲ. ಈ ಬಾಲಲ್ಲಿ ಔಟ್ ಆಗ್ತಾರೆ. ನೋಡೋಣ ಬನ್ನಿ ಗೈಸ್. ಇವಾಗ ಫಸ್ಟ್ ಬಾಲೇ 6 ಅನ್ಕೊಳ್ಳಿ ಗೈಸ್.
ಫಸ್ಟ್ ಬಾಲ್ ಸಿಕ್ಸ್ ಗೈಸ್. ಸ್ಪೆಷಲ್ ಇಲ್ಲ, ಸ್ಪೆಷಲ್ ಹೊರಟೈತಿ ಗೈಸ್. ಫಸ್ಟ್ ಬಾಲ್ 6. ಫಸ್ಟ್ ಬಾಲ್ ಸಿಕ್ಸ್ ಗೈಸ್. ಮಿಚೆಲ್ ಸ್ಟಾರ್ಕ್ ಪೇಸ್ ಆಫ್ ಡಿಲ್ವರಿ ಹಾಕಕ್ಕೆ ಟ್ರೈ ಮಾಡಿದ್ರು. ಪೇಸ್ ಆಫ್ ಡಿಲ್ವರಿ. ಇವಾಗ ಇವಾಗ ತೋರಿಸ್ತಿದ್ದೆ ಗೈಸ್. ಇವಾಗ 6 ಹೋಗಿ ತೋರಿಸ್ಲಿಲ್ಲ, ಅದಕ್ಕೆ ಮತ್ತೆ ಫಸ್ಟ್ ಮ್ಯಾಚ್ ಗೈಸ್ ಇವಾಗ ವಾಪಸ್ ಲೂಫ್ ಮೇಲೆ ಮಾಡಿದ್ದೀನಿ. ಈಗ ಗೈಸ್ ಈ ಬಾಲ್ 6. ಈ ಬಾಲ್ 6 ಗೈಸ್. ಇವಾಗ 6 ಬಾಲ್ 6 ಹೊಡಿತಾನೆ ಗೈಸ್ ರೋಹಿತ್ ಶರ್ಮಾ. ಕ್ರಿಸ್ ಗೇಲ್ ರೆಕಾರ್ಡ್ ಬ್ರೇಕ್ ಮಾಡ್ತಾನೆ ಗೈಸ್. ಇವನು ಯುವರಾಜ್ ಸಿಂಗ್. ಹಾಂ ಗೈಸ್, ಸಾರಿ ಗೈಸ್, ಯುವರಾಜ್ ಸಿಂಗ್ ರೆಕಾರ್ಡ್ ಬ್ರೇಕ್ ಮಾಡ್ತಾರೆ ಅನ್ಸುತ್ತೆ ಗೈಸ್. 6 ಬಾಲ್ 6 ಹೊಡಿದ್ರು ಗೈಸ್. ಅವ್ರು ನೆಕ್ಸ್ಟ್ ವಿನ್ ಆಗ್ಬೋದೇನೋ ಗೇಮಿಂಗಲ್ಲಿ. ಓ ಗೈಸ್, ರಿವರ್ಸ್ ಸ್ವೀಪ್ ಹೋಯ್ತು ಗೈಸ್. ನಾಟ್ ಎ ರೆಕಾರ್ಡ್. ನೆಕ್ಸ್ಟ್ ಅವ್ರ ರೆಕಾರ್ಡ್ ಹೋಗ್ಬೋದು. ನೆಕ್ಸ್ಟ್ ಸಂಜು ಸ್ಯಾಮ್ಸನ್ ರೆಕಾರ್ಡ್ ಬ್ರೇಕ್ ಆಗುತ್ತೆ ಗೈಸ್. ಗೈಸ್ 5 ಬಾಲ್ 6. ಗೈಸ್ ಸಂಜು ಸ್ಯಾಮ್ಸನ್ ರೆಕಾರ್ಡ್ ಗೈಸ್ 6 ಇಲ್ಲ ಗೈಸ್, ಬೌಂಡ್ರಿ. ಸ್ಕೋರ್ 16 ಗೆ ನೋ ಲಾಸ್. ಗೈಸ್ ಇವಾಗ ನಾನು 16 ರನ್ಸ್ ಹೊಡೆದಿದ್ದೀನಿ. ಬೀಸಬೇಕು ಸ್ಪೆಷಲ್. ಗೈಸ್ 6. ಗೈಸ್ ಇಬ್ಬರು ಆಪ್ರೇಟರ್ ಇದ್ದಾರೆ. ನನ್ನ ಪಪ್ಪ ಬ್ಯಾಟ್ರಿ. ವಾಪಸ್ ಪೇಸ್ ಆಫ್ ಡಿಲ್ವರಿ ಸಿಗುತ್ತೆ. Guys, 28 runs overall 28 runs ಬಂದಿದೆ. ಮತ್ತು ಅಭಿಷೇಕ್ ಶರ್ಮಾ ಏನು ಮಾಡ್ತಾರೆ ನೀವೇ ನೋಡಿ ಗೈಸ್. ನೀವೇ ನೋಡಿ. ಗೊತ್ತಾಯ್ತಾನೆ ಕರೀಟು. ಇವಾಗ ನಾವು ರಿಯಲ್ ಕ್ರಿಕೆಟ್ ಆಗ್ತಿದ್ದೀವಿ. ಕಂಟಿನ್ಯೂ ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ. ಇದು ಶಾರ್ಟ್ ವೀಡಿಯೋ ಅಂದರೆ ಲಾಂಗ್ ವೀಡಿಯೋ ಆಗ್ತಿದೆ ಗೈಸ್. ಏನು ಮಾಡಿ ಗೈಸ್, ಕ್ಲಿಚ್ಚಿ ಮತ್ತು ಈ ಥರ ಆಗ್ತಿದೆ. ಈ ಥರ ಆಗೋಕ್ಕೆ ಸ್ಟಾಪ್ ಮಾಡೋಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ ಗೈಸ್, ಪ್ಲೀಸ್ ಗೈಸ್. ಐ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಸರಿನಾ ಗೈಸ್? ಸರಿನಾ? ಹೊಡಿತಿದ್ದೀನಿ ಗೈಸ್, ಝೂಮ್ ಮಾಡ್ತಿದ್ದೀನಿ. ಇವಾಗ ಬರ್ತಿದ್ದೆ ಗೈಸ್. ಇವಾಗ ಬಂದ್ರಿ ಗಾಯ್ಸ್. ಇಲ್ಲಿ ಬಸ್ನು ಬೇಗ ಮುಗಿಸ್ತೀನಿ ಗಾಯ್ಸ್, ಡೋಂಟ್ ವರಿ. ಡೋಂಟ್ ವರಿ ಗಾಯ್ಸ್. ಇವಾಗ ಲೋಡಿಂಗ್ 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 loading 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 guys. Fat comments easy meal guys. First ball is first six guys. First ball, first boundary guys. What a shot guys. A shot is the shot and takes great for the game. Yes, a shot. Yes, first ball, first boundary. I see.
ಗೈಸ್ ಫುಲ್ ಶಾಟ್ ಗೈಸ್. ಸೊ ಏರ್ ಬಾಲಲ್ಲಿ ಏರ್ ಬೌಂಡ್ರಿ ಸಿಕ್ಕಿದೆ ಗೈಸ್. ಏರ್ ಬಾಲ್ ಏರ್ ಬೌಂಡ್ರಿ ಇವಾಗ ರೆಕಾರ್ಡ್ ಬ್ರೇಕ್ ಮಾಡ್ತೀನಿ ಗೈಸ್. ಈ ಏರ್ ಓವರಲ್ಲಿ 50 ಪಾರ್ಟ್ನರ್ಶಿಪ್ ಆಗುತ್ತೆ ಅಂತ. ಫಾಸ್ಟೆಸ್ಟ್ 50 ಪಾರ್ಟ್ನರ್ಶಿಪ್. ಓ ಬೌಂಡ್ರಿ ಗೈಸ್, ನದರ್ ಬೌಂಡ್ರಿ ಗೈಸ್. ಅಭಿಷೇಕ್ ಶರ್ಮಾ ಆನ್ ದ ಫೈರ್ ಗೈಸ್. ಅಭಿಷೇಕ್ ರೋಹಿತ್ ಫೈರಲ್ಲಿ ಆಡ್ತಿದ್ದಾರೆ. ಫೈರಲ್ಲಿ ಆಡ್ತಿದ್ದಾರೆ ಗೈಸ್. ಅಭಿಷೇಕ್ ನೋಡಿ ಆ ಶಾಟ್ ಎಷ್ಟು ಡಿಲೈಟ್ಫುಲ್ ಆಗಿದೆ ಅಂತ. ನೋಡಿ ಹೆಂಗೆ ಜರ್ಕೋಲಿ ಹೊಡೆದಿದ್ದಾನೆ ಗೈಸ್. ವಾಟ್ ಡಿಲೈಟ್ಫುಲ್ ಶಾಟ್ ಗೈಸ್. ಹಂಗೆ ನಕಲ್ ಬೌಲರ್, ನಮಗೆಲ್ಲ ನಕಲ್ ಬೌಲರ್ ಅಂತಲೇ ಗೊತ್ತಾ ನಿಮಗೆ. ಇವಾಗ ಈ ಏರ್ ಬಾಲಲ್ಲಿ ನನ್ನ ಸ್ಕೋರ್ ಜಾಸ್ತಿನೇ ಮಾಡಬೇಕು ಗೈಸ್. ಡಾಟ್ ಮಾಡಬೇಕು ಗೈಸ್. ಗೈಸ್ ಎದ್ದಿದ್ದು ಗೈಸ್. ರೆಕಾರ್ಡ್ ಬ್ರೇಕಿಂಗ್ ಪಾರ್ಟ್ನರ್ಶಿಪ್ ಅಂದರೆ ರೆಕಾರ್ಡೇ ಬ್ರೋಕಬಲ್ ಪಾರ್ಟ್ನರ್ಶಿಪ್ ಆಗ್ತಿದೆ ಗೈಸ್. ಇರಿ ಗೈಸ್, ಇವಾಗ ಮುಗಿಸ್ತೀನಿ ಗೈಸ್. ಏನು ಹೊಸದು ಟ್ರೈ ಮಾಡಿ. ಓ ಕ್ಯಾಚ್ ಆಯಿತು ಗೈಸ್ ಲಾಸ್ಟ್ ಬಾಲಲ್ಲಿ. ಅಭಿಷೇಕ್ ಶರ್ಮಾ ಕ್ಯಾಚ್ ಕೊತ್ತಿ ಔಟ್ ಆಗ್ತದೆ. 43 ಟಾರ್ಗೆಟ್ಸ್ ಅದು. ಬೌಲಿಂಗ್ ಇವಾಗ ಫಸ್ಟ್ ಓವರು. ನಾನು ನೆಕ್ಸ್ಟ್ ಓವರ್ ಕುಲ್ದೀಪ್ ಯಾದವ್ ಕೊಡೋಣ ಅಂತ ಇದೆ. ಇಲ್ಲ, ನೆಕ್ಸ್ಟ್ ವಿರಾಟ್ ಕೊಹ್ಲಿ ಕೊಡ್ತೀನಿ ಗೈಸ್. ಇವಾಗ ಬೂಮ್ರಾ ಕಳಿಸ್ತೀನಿ ಗೈಸ್. ಗೈಸ್ ಟ್ರಾವಿಸ್ ಹೆಡ್ ಬೆಸ್ಟ್ ಫಿಗರ್. ಸ್ಪೀರಾಗಿ ಸ್ಟ್ರೈಟ್ ಬೌನ್ಸರ್ ಹಾಕ್ತಾರೆ. ಸಿಂಗಲ್ ತಗೊಳ್ತಾರೆ. ಸ್ಲಿಪ್ಪರ್ಗೆ ತುಂಬ ಜಾಸ್ತಿ ಇದೆ ಗೈಸ್. ಇವಾಗ ಹೆಂಗಾರ ಮಾಡಿ ಅವ್ರು ಹೆಂಗಾರ ಮಾಡಿ ಡಿಫೀಟ್ ಮಾಡ್ತಾರೆ. ಗೈಸ್ ವೈಡ್ ಬರುತ್ತೆ ಅನ್ಕೋತೀನಿ. ನಾನು ಬ್ಯಾಕ್ ಶಾಟ್ ಹೊತ್ತು ಬೌಂಡಿತ್ತು, ವೈಡ್ ಬಂತು ಗೈಸ್. ಇವಾಗನೇ ವೈಡ್ ಬರ್ತಿದೆ ಗೈಸ್. ಏನು ಮಾಡೋಣ, ವೈಡ್ ಬಂತು. ಇವಾಗ ಜರ್ಗಿಸ್ತೀನಿ ಫೀಲ್ಡಿಂಗ್ ಸ್ಟ್ರೈಟಾಗೆ. ಆಗ ಸ್ಟ್ರೈಟಾಗಿ ಹಾಕಿದ್ದೀನಿ ಗೈಸ್. ಇವಾಗ ನೋಡಿ ಗೈಸ್, ವಿಕೆಟ್ ಬಂತು ಗೈಸ್. 3ನೇ ಬಾಲಲ್ಲೇ ವಿಕೆಟ್ ಬಂತು ಗೈಸ್. ಹೆಂಗಿತ್ತು ನನ್ನ ಐಡಿಯಾ ಗೈಸ್ ಹೇಳಿ. ನೋಡಿ ಆ ವಿಕೆಟ್ ಹೆಂಗೆ ಬಂತು ಅಂತ. ಇವಾಗ ನೋಡಿ ಗೈಸ್ ಹಂಗೆ ಗೈಸ್ ಫಸ್ಟ್ ವಿಕೆಟ್ ಬಂತು ಗೈಸ್. ಇವಾಗ ಇನ್ನೂ ತೆಗಿತಾನೆ ಇರ್ಬೇಕು ಗೈಸ್, ತೆಗಿತಾನೆ ಇರ್ಬೇಕು ಗೈಸ್. ಇವಾಗ ಸಿಂಗಲ್ ಇಲ್ಲ, ಡಾಟ್ ಆಯಿತು ಗೈಸ್. ಫಸ್ಟ್ ಬೌನ್ಸ್ ಮಾಡೋಣ. ಫಸ್ಟ್ ಬೌನ್ಸ್ ಗೈಸ್. ಏನು ಗೈಸ್ ಒಂದು ಟ್ರಾಲ್ ಆಗಿರ್ಬೋದು ಮೇಬಿ ಗೈಸ್. ಅದಕ್ಕೆ ಫಸ್ಟ್ ಬೌನ್ಸ್ ಆಗಿಲ್ಲ ಗೈಸ್. ನಂಗೆ ಗೊತ್ತಾಯ್ತು ಗೈಸ್. ನಾನು ಗೈಸ್ ಇಷ್ಟು
ಸ್ಪೀಡ್ ಕಮ್ಮಿ ಮಾಡಬೇಕು ಗೈಸ್. ಅವನು ಹೊಡಿಬಾರ್ದಾಗಿರೋ ಥರ ಸಿಂಗಲ್ ತಗೋಬೇಕು. ಟ್ರಾವಿಸ್ ಹೆಡ್ ಸ್ಟ್ರೈಕ್ ಡಿಫ್ರೆಂಟ್ ಇವಾಗ ಬಂತು. ಇವಾಗ ಅರೌಂಡ್ ದ ವಿಕೆಟ್. ಇವಾಗ ನಾನು ಸ್ಟ್ರೇಟ್ ಹಾಕಿದ್ರೆ ನಾವು ಸ್ವಿಂಗ್ ಹಾಕೋಬೋದು ಗೈಸ್. ತರಿತಾನ ಫೀಲ್ಡರು ತರ್ದ ಗೈಸ್. ರನ್ ಕೊತ್ತ ಗೈಸ್. ಏನು ಮಾಡೋದು ಗೈಸ್? ಗೈಸ್ ವೇಟ್ ಮಾಡ್ತಿದ್ದೀನಿ. ಫೈನಲ್ ಓವರ್. ನಾನು ವಿರಾಟ್ ಕೊಹ್ಲಿ ಕಳಿಸ್ತೀನಿ. 8 overs ಫಿಟ್ನೆಸ್ಟ್ 5 ವಿಕೆಟ್ ತೆಗ್ದೇನು ಗೈಸ್. ಮಾಡೋಣ ಸ್ಟ್ರೇಟಾಗಿ ಲೆಗ್ಗೆ ಯಾಕರ್ ಹಾಕೋದು ಗೈಸ್. ಮೀಡಿಯಮ್ ಲೆಗ್ ಯಾಕರ್ ಗೈಸ್. ಟ್ರಾವಿಸ್ ಹೆಡ್ ಸ್ಟ್ರೈಕ್ ಕೊಟ್ಟ ಗೈಸ್. ಟ್ರಾವಿಸ್ ಹೆಡ್ ಬೀಸಾಡಲಿ ಅಂತ ವಿರಾಟ್ ಕೊಹ್ಲಿ ಕಳಿಸಿದ್ದೀನಿ ಗೈಸ್. ಸ್ಟ್ರೇಟಾಗಿ ಬೌನ್ಸರ್ ಹಾಕೋಣ, ಯಾರು ಹಾಕೋಣ? ಸ್ಲೋ ಬಾಲ್ ಹಾಕೋಣ ಗೈಸ್. ಇಲ್ಲ ಸ್ಪೀಡೇ ಹಾಕೋಣ ಗೈಸ್. ಇವಾಗ ಸ್ಪೀಡ್ ಹಾಕಿದ್ದೀನಿ. ಓ ಜಸ್ಟ್ ಮಿಸ್ ಗೈಸ್. ಜಸ್ಟ್ ನಂದು ಅದು ಕ್ಯಾರಿ ಆಗ್ತಾ ಇತ್ತು ಗೈಸ್. ಎಷ್ಟು ರನ್ ಟಾರ್ಗೆಟ್ ಹೇಳ್ರಿ ಗೈಸ್? ಟಾರ್ಗೆಟ್ 43. ವೇನೆ ನೋವೇ ಅಲ್ಲ ವೇನೆ ಗೈಸ್. ಓ ಒಯ್ದು ಹೋಗೋದನ್ನು ತಡಬೇಕಾ ಗೈಸ್. ಇವಾಗ ಇನ್ನೂ ಎಷ್ಟು 3 ಬಾಲಲ್ಲಿ ಇನ್ನೂ ಬೇಕು, ಹೊಡೆಯೋಕ್ಕೆ ಆಗಲ್ಲ. ಗೆದ್ರಿ ಗೈಸ್. ಇವಾಗ ಸ್ಪೀಡಾಗಿ ಲೆಗ್ ಯಾಕರ್ ಹಾಕ್ತೀನಿ ಗೈಸ್. ಅರೌಂಡ್ ದ ವಿಕೆಟ್ ಬಂದು ವಿರಾಟ್ ಕೊಹ್ಲಿ ಬೌಂಡ್ರಿ ಹೋದನು ವೇಸ್ಟೇ ಗೈಸ್. ಯಾಕಂದರೆ ಗೆಲ್ಲೋದು ಇಂಡಿಯಾ. ಸಖತ್ತಾಗಿ ಮಾಡ್ತಾನೆ ಗೈಸ್. ಅವನಿಗಿಂತ ಚೆನ್ನಾಗಿ ನಾನು ಮಾಡ್ತೀನಿ ಅಂತ ನಮ್ಮಿಬ್ಬರಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಗೈಸ್. ವಾಪಸ್ ಎಸ್ ಗೈಸ್. ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಗೈಸ್. ಯಾರ್ಕರ್ ಗೈಸ್ 1 run. Last 2 run 2 balls. ಲಾಸ್ಟ್ ಲಾ ಗೈಸ್. ಬೌನ್ಸರು ಇಳಿಸ್ತವನೇ ಸ್ಲೋಯರ್ ಬೌನ್ಸರ್ ಗೈಸ್. ವಿಕೆಟ್ ಗೈಸ್. ಲಾಸ್ಟಲ್ಲಿ ಒಂದು ವಿಕೆಟ್ ಬಂದೈತೆ ಗೈಸ್ ಫಾರ್ ವಿರಾಟ್ ಕೊಹ್ಲಿ. ಎಸ್ ಗೈಸ್, ವಿಕೆಟ್ ಗೆದ್ದಿದೆ ಇಂಡಿಯಾ. ಎಸ್ ಗೈಸ್. ರೋಹಿತ್ ಶರ್ಮಾಗೆ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ goes to ರೋಹಿತ್ ಶರ್ಮಾ. ಕುರ್ಮಾ ನೋಡಿ ಗೈಸ್, ಗೆದ್ದಿದೆ ಇಂಡಿಯಾ.